ಸರ್ ಯಾವುದೇ ಸಬ್ಜೆಕ್ಟ್ ಆದರೂ ಕೂಡ ಸಿನಿಮಾ ಬಂದಾಗ ಆ ಪಾತ್ರ ಅಂತ ಬಂದಾಗ ತುಂಬ ಡೀಪಾಗಿ ರಿಸರ್ಚ್ ಮಾಡ್ತೀರಾ ಆ ವಿಚಾರವಾಗಿ. ಸೊ ನೀವು ಅಬ್ಸರ್ವ್ ಮಾಡ್ದಂಗೆ ಸರ್, ಈಗ ಕೋಣ ಬಲಿ ಅನ್ನೋದು ಸಾಮಾನ್ಯವಾಗಿ ದೇವ್ರ ಬಲಿ ಕೂಡ ನೋಡಿದ್ದೀವಿ. ವಾಮಾಚಾರಕ್ಕೂ ಕೋಣವನ್ನು ಬಲಿ ಕೊಡ್ತಾರೆ ಅನ್ನುವಂಥದ್ದು. ಸೊ ನೀವು ಅಬ್ಸರ್ವ್ ಮಾಡಿದಾಗ ಅದು ನಡೀತಾ ಇದೆಯಾ ಅಥವಾ ನಿಮಗೆ ಗೊತ್ತಾಗಿದೆ ಈ ವಾಮಾಚಾರ ಯಾವ ಮಟ್ಟಿಗೆ ಇದೆ ಕರ್ನಾಟಕದಲ್ಲೂ ಕೂಡ ಅಂತ? ವಾಮಾಚಾರದ್ದು ಕರ್ನಾಟಕದಲ್ಲಿ ಮಾಡಲ್ಲ. ಅದು ಇಲ್ಲೇನಿದ್ರು ದೇವರಿಗೆ ಈಗ ಸಿರ್ಸಿ ಮಾರಿಕಾಂಬ ಟೆಂಪಲ್ಲು ಅಲ್ಲಿ ಇವಾಗ ಏನು ಮಾಡಿದ್ದಾರೆ, ಸಿರಿಂಜಲ್ಲಿ ಬ್ಲಡ್ ತೊಗೊಂಡು ಅದನ್ನೇ ದೇವರಿಗೆ ಇದನ್ನು ಮಾಡ್ತಾಯಿದ್ದಾರೆ. ಮುಂಚೆ ಅಂದರೆ ಅದಕ್ಕೋಸ್ಕರನೇ ಕೋಣವನ್ನೇ ತಯಾರು ಮಾಡಿ ಇಟ್ಕೊಂಡಿರೋರು, ವರ್ಷ ಪೂರ ಸಾಕಿ ಬಲಿ ಕೊಡೋರು. ಇವತ್ತು ಆ ಥರ ಎಲ್ಲ ಮಾಡ್ತಿಲ್ಲ. ಬಟ್ ವಾಮಾಚಾರದ ಮ್ಯಾಟ್ರ್ ಬಂದರೆ ಬೇರೆ ಸ್ಟೇಟ್ ಅಂದರೆ ಕೇರಳ ಒಳಗಡೆ ಜಾಸ್ತಿ ಮಾಡ್ತಾರೆ ಇದನ್ನು ವಾಮಾಚಾರ. ಹೌದು ಹೌದು. ಮತ್ತು ತೆಲಂಗಾಣಲ್ಲಿ ಒಂದು ಸ್ವಲ್ಪ ಮಾಡ್ತಾರೆ, ಈ ಒರಿಸ್ಸಾ ಭಾಗದಲ್ಲಿ ಮಾಡ್ತಾರೆ. ಸೊ ಇದು ಬಂದು ಅಲ್ಲೆಲ್ಲ ಬಂದು ವಾಮಾಚಾರಕ್ಕೆ ಅಂತಲೇ ಬಳಸೋದು ಪದ್ಧತಿ ಇದು. ಈಗ ನೀವು ಫಾರ್ ಎಕ್ಸಾಂಪಲ್ಲು ಛತ್ತೀಸ್ಗಢಲ್ಲಿ ಒಂದು ಸುಮಾರು ಒಂದು 2-3 ಇಯರ್ಸ್ ಬೇಕು ಭಾಳ ಅಂದರೆ ಒಂದು 9 ಇದನ್ನು ಬಲಿ ಕೊಡುವಂಥ ಒಂದು ವಿಚಾರ ಬಂದು ಅದೆಲ್ಲ ಮೀಡಿಯಾಲೆಲ್ಲ ಬಂದು ಗಲಾಟೆಯಾಗಿ ಅದೆಲ್ಲ ಮಾಡಿದ್ರು. ಈ ಥರದ್ದು ಒಂದು ವಾಮಾಚಾರಕ್ಕೆ ಅಂತ ಬಳಸುವಂಥದ್ದು ಇದೆ. ಎಸ್ಪೆಷಲಿ ಎಲೆಕ್ಷನ್ ಟೈಮಲ್ಲಿ ಇಂಥ ಟೈಮಲ್ಲಿ ಜಾಸ್ತಿ ಇರುತ್ತಿದ್ದು. ಬಟ್ ನಾವು ಅದು ಎಲೆಕ್ಷನ್ನು ಅದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ಲ. ಆ ಒಂದು ಪದ್ಧತಿ ನಡೆಯುವಂಥ ಒಂದು ಊರಲ್ಲಿ ಹೀರೋಗಿ ಲಾಕ್ ಆದಾಗ ಏನಾಗುತ್ತೆ ಅನ್ನೋದೇ ಕತೆ. ಸಿನಿಮಾದ ಪಾತ್ರ ಅಂತ ಬರೋದಾದರೆ ಆ ರೋಬೋ ಒಂದು ಬೊಂಬೆಯನ್ನು ಇಟ್ಕೊಂಡು ನೀವು ಭವಿಷ್ಯ ಹೇಳ್ತಾರೆ. ಬಟ್ ನಿಮ್ಮ ಭವಿಷ್ಯ ಬದಲಾಯಿಸದೆ ಬೇರೆ ಥರದ ಟರ್ನ್ ಆಗೋಂಥದ್ದು ಈ ವಾಮಾಚಾರ. ಸೊ ಆ ಪಾತ್ರನ ಬ್ಯಾಲೆನ್ಸ್ ಮಾಡಿ ಅಂದರೆ 2 ಪಾತ್ರಗಳಿದೆ ಸರ್. ತುಂಬ ಇನ್ನೋಸೆನ್ಸ್ ಒಂದು ಪಾತ್ರ ಅಂದರೆ ಜ್ಯೋತಿಷ್ ಹೇಳ್ಕೊಂಡು ಇದ್ದಕ್ಕಿದ್ದಂತೆ ಟ್ರೈಲರ್ ಲಾಸ್ಟಲ್ಲಿ ನೋಡಿದ್ರೆ ನಿಮ್ಮ ಅವತಾರನೂ ಬೇರೆ ಥರ ಕಾಣಿಸ್ತದೆ. ಆ ಥರನೂ ವೈಬ್ ಇರುವಂಥ ಪಾತ್ರ. ಅದನ್ನು ಎರಡನ್ನೂ ಯಾವ ರೀತಿ ಬ್ಯಾಲೆನ್ಸ್ ಅಂದರೆ ಸಿನಿಮಾದುದಕ್ಕೆ 2 ಪಾತ್ರಗಳು ಕಾಣಿಸ್ತಾ ಇರುತ್ತೆ ಅಂತ? ಇದು ನಾನು ಆ್ಯಸ್ ಇಟ್ ಈಸ್ ಇನ್ನೋಸೆನ್ಸಿ ಪ್ಲೇ ಮಾಡಿರೋಂಥ ಒಂದು ಇದೇನೆಂದರೆ, ಈ ರೋಬೋ ಬಂದು ಮುಂಚೆ ಎಲ್ಲ ಸಂತೆಯಲ್ಲಿ ಈ ಊರ ಜಾತ್ರೆಗಳಲ್ಲಿ ರೋಬೋ ಹಾಕ್ಬಿಟ್ಟು ಅದಕ್ಕೆ ಕಾಯಿನ್ ಹಾಕ್ಬಿಟ್ರೆ 10 ರೂಪಾಯಿ ಕಾಯಿನ್ ಹಾಕಿದ್ರೆ ಅದು ಹೇಳುತ್ತೆ. ಅದು ರ್ಯಾಂಡಮ್ಮಾಗಿ ಹೇಳ್ತಾ ಇರುತ್ತೆ. ಸೊ ಆ ಥರ ಒಂದು ಪದ್ಧತಿನ, ಆ ಥರ ಒಂದು ರೋಬೋನ ಇಟ್ಕೊಂಡು ಜೀವನೋಪಾಯ ಮಾಡೋವಂಥ ಒಬ್ಬ ವ್ಯಕ್ತಿ ಆ ಊರಿಗೆ ಬಂದಾಗ ಅದು ಅದೆಲ್ಲ ತಲ್ಕಂಬಲ್ಕ ಆಗೋಗ್ಬಿಡುತ್ತೆ, ಎಲ್ಲ ಉಲ್ಟಂಪಲ್ಟ ಆಗೋಗುತ್ತೆ. ಅದನ್ನು ಹೆಂಗೆ ಫೇಸ್ ಮಾಡ್ತಾನೆ, ಯಾರು ಇವನು, ಹೆಂಗೆ ಏನಾದ ಅನ್ನೋದು ಒಂದು ಬ್ಯಾಕ್ ಸ್ಟೋರಿ ಇರುತ್ತೆ. ಆ ಬ್ಯಾಕ್ ಸ್ಟೋರಿ ಒಳಗಡೆ ಈ ಕೋಮಲ್ ಅಲ್ಲೇ ಇರುವಂಥ ಇನ್ನೊಬ್ಬ ಕೋಮಲ್ ರೌದ್ರ ಅವತಾರದಲ್ಲಿ ಎದ್ದು ಬರ್ತಾನೆ. ನೀವು ದೈವ ಭಕ್ತರು. ಸೊ ಈ ವಾಮಾಚಾರ ಅದೆಲ್ಲ ನೀವು ನಂಬ್ತೀರಾ ಅಥವಾ ಏನಾದ್ರು ತುಂಬ ಹತ್ತಿರದಲ್ಲಿ ನೋಡಿರೋಂಥ ಘಟನೆಗಳಿದೆಯಾ ಅಂತ? ವಾಮಾಚಾರ ಯಾರಿಗೆ ಅಟ್ರ್ಯಾಕ್ಟ್ ಆಗುತ್ತೆ ಅಂದರೆ ನಿಮ್ಮ ಆರ ವೀಕ್ ಆದಾಗ. ಸೊ ಇವಾಗ ದೇವಸ್ಥಾನಕ್ಕೆ ನಾವು ಯಾಕೆ ಹೋಗ್ತೀವಿ ಅಂತಂದರೆ, ದೇವರಿಂದ ನಾವು ವರ ಪಡೆಯೋದಕ್ಕೆ ಹೋಗಲ್ಲ. ಪ್ರತಿ ದೇವಸ್ಥಾನಕ್ಕೆ ಅದೇ ಆದಂಥ ಒಂದು ಆರ ಇರುತ್ತೆ. ನಮಗೂ ಆರ ಇರುತ್ತೆ, ನಮಗೆ 7 ಲೇಯರ್ಸ್ ಆರ ಇರುತ್ತೆ. ಆ ಆರ ಟೆಂಪಲ್ ಆರ ಜೊತೆ ಕನೆಕ್ಟ್ ಆದಾಗ ಬ್ಯಾಟ್ರಿ ಚಾರ್ಜ್ ಆದಂಗೆ, ಫೋನ್ ಚಾರ್ಜ್ ಆದಂಗೆ ನಮ್ಮ ಬಾಡಿ ಚಾರ್ಜ್ ಆಗುತ್ತೆ. ಸೊ ಹಾಗಾಗಿ ಸ್ಪಿರಿಚುವಲ್ಲಾಗಿ ಇರೋವಂಥವ್ರಿಗೆ ಅವ್ರ ಆರ ಯಾವಾಗಲಿದ್ರೂ ಚಾರ್ಜ್ ಆಗಿರುತ್ತೆ. ಸೊ ಅವ್ರಿಗೆ ವಾಮಾಚಾರ ಅಂಥ ಮಟ್ಟಕ್ಕೆ ತಡೆಯೋಕ್ಕೆ ಶಕ್ತಿ ಇರುತ್ತೆ. ಸೊ ನಾನು ವಾಮಾಚಾರ ಇರ್ಬೋದೇನೋ. ಈಗ ನೀವು ನೋಡಿ 3 ರಸ್ತೆ ಒಳಗಡೆ ಮೊಟ್ಟೆ ಎಲ್ಲ ಹೊಡೆದು ಇಟ್ಬಿಟ್ಟಿರ್ತಾರೆ, ಮೆಣಸಿನ್ಕಾಯಿ ಹಾಕ್ಬಿಟ್ಟಿರ್ತಾರೆ, ಈ ಥರ ಎಲ್ಲ ಮಾಡ್ತಾರೆ. ಈಗ ನೀವು ಅಪ್ಪಿತಪ್ಪಿ ಒಂದಿನ ಯಾವತ್ತೋ ಗೊತ್ತಾಗ್ದಂಗೆ ದಾಟ್ ಹೋಗ್ಬಿಟ್ಟಿರ್ತೀರ. ನೀವು ಇವತ್ತಿಲ್ದಂಗೆ ಮಲ್ಕೊಂಡಿದ್ದಾಗ ದಡಾರಂತ ಎಲ್ಲಿಂದನೂ ಬಿದ್ದಂಗೆ ಆಗೋಗ್ಬಿಡುತ್ತೆ. ಈ ಥರ ಎಲ್ಲ ಇರುತ್ತೆ. ಇವತ್ತು ನಮ್ಮ ಸೋಷಿಯಲ್ ಮೀಡಿಯಲ್ಲಿ ಎಷ್ಟೋ ಕಡೆ ಟೆಂಪಲ್ಗಳಲ್ಲಿ ಅದಕ್ಕೆ ಅಂತಲೇ ವಿಶೇಷವಾಗಿ ಪೂಜೆ ಮಾಡೋದು, ಕಟ್ಟು ಹೊಡಿಯೋದು, ತಡೆ ಹೊಡಿಯೋದು ಅನ್ನೋದೆಲ್ಲ ಮಾಡ್ತಾ ಇರ್ತಾರೆ. ಸೊ ಅದು ಕೂಡ ಎಲ್ಲೋ ಒಂದು ಕಡೆ ಒಂದೊಂದು ಪರ್ಸೆಂಟೇಜಲ್ಲಿ ಮತ್ತೆ ಅದು ಆರ ಕ್ಲೆನ್ಸ್ ಮಾಡೋದಕ್ಕೆ ಅಷ್ಟೇ ಹೊರತು ಡೈರೆಕ್ಟ್ ಇಂಟ್ರ್ಯಾಕ್ಷನ್ನು ವಾಮಾಚಾರದ ಜೊತೆಗೆ ದೇವ್ರ ಜೊತೆಗೆ ಇರಲ್ಲ. ಅದೇನಿದ್ರು ನಮ್ಮ ಆರ ಕ್ಲೆನ್ಸ್ ಮಾಡಿದಾಗ ನಮಗೆ ಅದರ ನೆಗೆಟಿವಿಟಿ ಕಮ್ಮಿ ಆಗುತ್ತೆ ಅಷ್ಟೇ. ವಾಮಾಚಾರದಿಂದ ಏನಾದ್ರು ಸಮಸ್ಯೆ ಆಗಿದೆ ಅಂತ ಯಾರು ಸುತ್ತಮುತ್ತ ಯಾರು ಕೇಳ್ತಾನೆ ಇರ್ತೀವಿ ಸರ್. ಸಿಕ್ಕಾಪಟ್ಟೆ ಅಂದರೆ ಹಳ್ಳಿ ಭಾಗದಲ್ಲಿ ಬೆಳೆದವರಿಂದ ಸಾಕಷ್ಟು ನಿದರ್ಶನಗಳಿರುತ್ತೆ, ನೋಡಿದ ಘಟನೆಗಳಿರುತ್ತೆ. ನೀವು ನೋಡಿದ್ದೆ ಏನಾರು ಇದೆಯಾ ಸರ್, ಕೇಳಿದ್ದು? ಭಾಳಷ್ಟು ನಾನು ಕೇಳ್ಪಟ್ಟಿದ್ದೀನಿ. ಇದು ನಾನು ಹೇಳಿದ್ನಲ್ಲ, ಒನ್ಸ್ ಅಗೇನ್ ನೆಗೆಟಿವ್ ಎನರ್ಜಿ ಯಾವಾಗ ನಮ್ಗೆ ಅಟ್ರ್ಯಾಕ್ಟ್ ಆಗುತ್ತೆ ಅಂದರೆ, ನಾವು ಡಲ್ ಆದಾಗ ನಮ್ಮ ಚಕ್ರ ನಮ್ಮದೇನು 7 ಚಕ್ರಗಳಿರುತ್ತೆ ಅದು ಡಲ್ ಆದಾಗ ಅದು ರಿಸೀವ್ ಮಾಡೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲ ನಮ್ಮ ಚಕ್ರಗಳು ಸ್ಟ್ರಾಂಗ್ ಇದ್ದಾಗ ಅದರ ರಿಪಲ್ಸ್ ಅಂದರೆ ಪುಷ್ ಮಾಡುತ್ತೆ. ಸೊ ಈ ಥರದ್ದು ಯಾರಿಗೆ ವೀಕ್ ಆಗಿರುತ್ತೋ ಅವ್ರಿಗೆ ಆಗ್ಬಿಟ್ಟಿರುತ್ತೆ. ಈಗ ನಾನು ಫಾರ್ ಎಕ್ಸಾಂಪಲು ನಮ್ಮ ಡ್ರೈವರು ಒಂದು ಗಾಡಿ ಒಳಗಡೆ ಹೋಗಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಅವ್ರಿಗೆ ಫುಲ್ ಕಣ್ಮೇಲೆ ಒಂದು ಹಳದಿ ಬಟ್ಟೆ ಬಿದ್ದಂಗೆ ಆಯಿತು, ಗೊತ್ತಾಗದೆ ಗಾಡಿ ಗುದ್ದುಬಿಟ್ರು ಅನ್ನೋದೆಲ್ಲ ಇತ್ತು. ಸೊ ಅದೆಲ್ಲ ಅದೇ ಥರನೇ.
ಸೊ ಅವ್ರಿಗೆ ಆ ಪ್ರೆಸೆನ್ಸ್ ಆಫ್ ಇದ್ರೊಳಗಡೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ಅದು ಅವ್ರಿಗೆ ಎನೆಕ್ಟ್ ಆಗಿಬಿಟ್ಟಿರುತ್ತೆ. ಈಗ ಒಂದೊಂದು ಎಷ್ಟೋ ರೋಡ್ಗಳಲ್ಲಿ ನೋಡಿ, ಆ ರೋಡಲ್ಲಿ ಜಾಸ್ತಿ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ ಅಂದಾಗ ಅಲ್ಲೊಂದು ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿರುತ್ತೆ. ಸೊ ಅದು ನಾವು ಏನು ಬೇಕಾದರೂ ತಿಳ್ಕೊಬೋದು. ಸೊ ನಾವು ಅಲ್ಲಿ ಪಾಸಿಟಿವ್ ಆಗಿದ್ದಾಗ ಅದು ನಮಗೆ ಪುಷ್ ಆಗುತ್ತೆ. ಟೈರ್ ಪಂಚರ್ ಆಗಿಬಿಡುತ್ತೆ, ಆಕ್ಸಿಡೆಂಟ್ ಆಗಲ್ಲ, ಬಟ್ ಅಲ್ಲೇನೋ ಡ್ಯಾಮೇಜ್ ಆಗಿರುತ್ತೆ. ಸೊ ಈ ಥರದ್ದೆಲ್ಲ ಅಲ್ಲಾಗಿರುತ್ತೆ.